ವಿಷಕರಿ ಅದು 1969ರ ಸಮಯ. ಸ್ಥಳ ಗುಜರಾತ್. ಅಲ್ಲಿ 24 ವರ್ಷದ ಯುವಕನೊಬ್ಬ ತಾನೇ ತಯಾರು ಮಾಡದಂತ ಆ ಹಳದಿ ಬಣ್ಣದ ಡಿಟರ್ಜೆಂಟ್ ಪೌಡರ್ ಅನ್ನ ಮನೆ ಮನೆಗೂ ಸೈಕಲ್ ಮೇಲೆ ಹೋಗಿ ಮಾರ್ತಾ ಇದ್ದ. ಮುಂದೆ ಈ ಒಂದು ಡಿಟರ್ಜೆಂಟ್ ಪೌಡರೇ ನಿರ್ಮಾ ಸೋಪ್ ಪೌಡರ್ ಎಂಬ ಹೆಸರಿಂದ ದೇಶಾದ್ಯಂತ ಪ್ರಸಿದ್ಧಿಗೆ ಬಂತು. ದೇಶದ ಎಲ್ಲಾ ಕಡೆ ಇದರ ಜನಪ್ರಿಯತೆ ಹಾಗೂ ಬೇಡಿಕೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಅಷ್ಟೆಲ್ಲಾ ಫೇಮಸ್ ಆಗಿದ್ದಂತ ಈ ನಿರ್ಮಾದ ಸೇಲ್ಸ್ ಯಾಕಾಗಿ ಕುಸಿತ ಕಾಣ್ತು ಹಾಗೂ ಕೊನೆಗೆ ನಿರ್ಮಾ ಸಂಸ್ಥೆ ಇತರೆ ಸೋಪ್ ಪೌಡರ್ಗಳ ಸಂಸ್ಥೆಗಳ ಜೊತೆ ಸ್ಪರ್ಧಿಸಲಾಗದೆ ಸೋತ್ ಹೋಗಿ ಮೂಲೆ ಗುಂಪಾಗಿದ್ದು ಯಾಕೆ ಮತ್ತು ಹೇಗೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸುಪ್ರಸಿದ್ಧ ನಿರ್ಮಾ ಸಂಸ್ಥೆ ಏಳಿಗೆ ಹಾಗೂ ಅದರ ಅವನತಿಯ ಸ್ಟೋರಿಯ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ವೀಕ್ಷಕರೇ, ಇದೆಲ್ಲ ಶುರುವಾಗಿದ್ದು ಇಲ್ಲಿಂದ ಸುಮಾರು 56 ವರ್ಷಗಳ ಹಿಂದೆ. ಅದು 1969ರ ಇಸ್ವಿ. ಗುಜರಾತ್ನ ನಿವಾಸಿಯಾಗಿದ್ದಂತ ಕರ್ಸನ್ ಭಾಯ್ ಪಟೇಲ್ ಸರ್ಕಾರಿ ಇಲಾಖೆಯಲ್ಲಿ ಒಬ್ಬ ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಬರ್ತಾ ಇದ್ದಂತ ಸರ್ಕಾರಿ ವೇತನ ಮಾತ್ರ ಮನೆ ನಡೆಸೋದಕ್ಕೆ ಸಾಲ್ತಿರ್ಲಿಲ್ಲ. ಹೀಗಾಗಿ ಜೀವನಕ್ಕೋಸ್ಕರ ಆ ಉದ್ಯೋಗದ ಜೊತೆ ಬೇರೆ ಏನಾದರೂ ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಅವರು ನಿರ್ಧಾರ ಮಾಡ್ತಾರೆ. ಅವ್ರ ಬಳಿ BSc ಡಿಗ್ರಿ ಇತ್ತು. ಇದ್ರ ಜೊತೆ ಅವರು ಸರ್ಕಾರದಲ್ಲಿ ಕೆಮಿಸ್ಟ್ ಆಗಿ ಉದ್ಯೋಗದಲ್ಲಿ ಇದ್ರು. ಹೀಗಾಗಿ ಔಷಧಿಗಳ ಬಗ್ಗೆ ಮತ್ತು ಕೆಮಿಕಲ್ಗಳ ಕುರಿತು ಅವರಲ್ಲಿ ಉತ್ತಮವಾದಂತ ಜ್ಞಾನ ಇತ್ತು. ತಮ್ಮ ಬಳಿ ಇದ್ದಂತ ವಿವಿಧ ಬಗೆಯ ಕೆಮಿಕಲ್ಗಳನ್ನ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಸೋಪ್ ಡಿಟರ್ಜೆಂಟ್ ಪೌಡರ್ ಅನ್ನು ತಯಾರಿಸುವಂತ ಪ್ರಯತ್ನದಲ್ಲಿ ಅವರು ತೊಡಕೊಂಡ್ರು. ಈ ಒಂದು ಪ್ರಯತ್ನದಲ್ಲಿ ಅವರು ಒಂದೇ ಸಲ ಯಶಸ್ಸನ್ನ ಕಾಣಲಿಲ್ಲ. ಹಲವಾರು ಕೆಮಿಕಲ್ಗಳನ್ನ ಒಂದಕ್ಕೊಂದು ಮಿಕ್ಸ್ ಮಾಡಿ ವಿಫಲಗೊಂಡ ನಂತರ ಒಂದು ಸಲ ಅವರು ಸರಿಯಾದ ಒಂದು ಡಿಟರ್ಜೆಂಟ್ ಪೌಡರ್ ಅನ್ನ ಸಂಶೋಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ನೋಡೋದಕ್ಕೆ ತಿಳು ಹಳದಿ ಬಣ್ಣದಲ್ಲಿ ಇದ್ದಂತ ಆ ಒಂದು ಪೌಡರ್ಗೆ ಅವರು ತಮ್ಮ ಮಗಳಾದಂತ ನಿರೂಪಮಳ ಹೆಸರನ್ನೇ ನಿರ್ಮಾ ಅಂತ ಹೆಸರಿಡ್ತಾರೆ. ಹಾಗೂ ಇದನ್ನ ಮನೆಯಲ್ಲಿ ಪ್ಯಾಕ್ ಮಾಡಿ ತಮ್ಮ ಸೈಕಲ್ ಮೇಲೆ ಹೋಗಿ ತಮ್ಮ ಏರಿಯಾದ ಸುತ್ತಮುತ್ತ ಮನೆಗಳಿಗೆ ತಾವೇ ಸರಬರಾಜನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಮಧ್ಯಮ ಹಾಗೂ ಬಡವರ್ಗದ ಜನರು ಹೆಚ್ಚಾಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಹಳದಿ ಬಣ್ಣದ ಒಂದು ಲ್ಯಾಂಡ್ರಿ ಸೋಪ್ ಅನ್ನ ಸಾಮಾನ್ಯವಾಗಿ ಬಳಸ್ತಾ ಇದ್ರು. ಇದು ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದ್ರು ಕೂಡ ಕಠಿಣವಾದಂತ ಕಲೆಗಳನ್ನ ಹೋಗ್ಲಾಡಿಸೋದಕ್ಕೆ ಅದು ಅಶಕ್ತವಾಗಿತ್ತು. ನಮ್ಮ ದೇಶದ ಅವತ್ತಿನ ಮಧ್ಯಮ ಹಾಗೂ ಬಡವರ್ಗದವರ ಕತೆ ಇಷ್ಟಾದ್ರೆ ಉಳಿದಂತೆ ಶ್ರೀಮಂತ ವರ್ಗದವರು ಉತ್ತಮವಾದಂತ ಕ್ವಾಲಿಟಿ ಹಾಗೂ ಬೆಲೆ ಇದ್ದಂತ ಡಿಟರ್ಜೆಂಟ್ ಪೌಡರ್ ಅನ್ನ ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಬಳಸ್ತಿದ್ರು. ಆಗ ಈ ಡಿಟರ್ಜೆಂಟ್ ಪೌಡರ್ ನ ತಯಾರಿಕೆ ಹೊಣೆಯನ್ನ ಭಾರತದ ಹಿಂದೂಸ್ತಾನ್ ಲೀವರ್ ಲಿಮಿಟೆಡ್ ಎಂಬ ಒಂದು ಸಂಸ್ಥೆ ವಹಿಸಿಕೊಂಡಿತ್ತು. ಈ ಒಂದು ಡಿಟರ್ಜೆಂಟ್ ಪೌಡರ್ ನೀರಿಗೆ ಮಿಕ್ಸ್ ಆದಾಗ ಅದು ಬಟ್ಟೆಗಳ ಎಲ್ಲಾ ವಿಧದ ಕಠಿಣ ಕಲೆಗಳನ್ನ ತುಂಬಾ ಸುಲಭವಾಗಿ ಹೋಗಲಾಡಿಸುವಂತ ಸಾಮರ್ಥ್ಯವನ್ನ ಹೊಂದಿತ್ತು. ಆಗ ಇದ್ದಂತ ದೇಶದ ನಂಬರ್ 1 ಸೋಪ್ ಡಿಟರ್ಜೆಂಟ್ ಪೌಡರ್ ಅಂದ್ರೆ ಅದು ಸರ್ಫ್ ಸಂಸ್ಥೆಯ ಡಿಟರ್ಜೆಂಟ್ ಪೌಡರ್. ಇದು ಆ ಕಾಲಕ್ಕೆ ಕೆಜಿಗೆ 15 ರೂಪಾಯಿ ಬೆಲೆಯನ್ನ ಹೊಂದಿತ್ತು. ಅವತ್ತಿನ ಈ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ 15 ರೂಪಾಯಿನ ಕೊಟ್ಟು ಯಾವುದೇ ಸೋಪ್ ಡಿಟರ್ಜೆಂಟ್ ಪೌಡರ್ ಅನ್ನ ಕೊಳ್ಳುವಂತ ಶಕ್ತಿ ಇರಲಿಲ್ಲ. ಹೀಗಾಗಿ ನಿರ್ಮಾ ಸಂಸ್ಥೆ ಜನಕರಾದಂತ ಪಟೇಲ್ ರವರು ತಾವೇ ತಯಾರು ಮಾಡದಂತ ಡಿಟರ್ಜೆಂಟ್ ಪೌಡರ್ ಅನ್ನ ಕಿಲೋಗೆ 3.5 ರೂಪಾಯಿ ಅಂತೆ ಮನೆ ಮನೆಗೆ ಹೋಗಿ ಮಾರೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಸಸ್ತಾ ಬೆಲೆಯ ಲ್ಯಾಂಡ್ರಿ ಸೋಪ್ ನ ಬೆಲೆಯಲ್ಲೇ ಅವತ್ತಿನ ಜನಕ್ಕೆ ಒಂದು ಉತ್ತಮವಾದಂತ ಡಿಟರ್ಜೆಂಟ್ ಪೌಡರ್ ಅನ್ನ ಪಟೇಲ್ ರವರು ಕೊಟ್ಟಿದ್ರು. ಈ ಕಾರಣದಿಂದಾಗಿ ಇದು ಬಹುಬೇಗನೆ ಎಲ್ಲರಿಂದ ಮೆಚ್ಚುಗೆ ಹಾಗೂ ಬೇಡಿಕೆಯನ್ನ ಪಡೆಯುತ್ತೆ. ಅವತ್ತಿನ ಕಾಲಕ್ಕೆ ದಿನವೊಂದಕ್ಕೆ ಸುಮಾರು 200 ಕೆಜಿಯಷ್ಟು ನಿರ್ಮಾ ಪೌಡರ್ ಅನ್ನ ಅವರು ಮಾರ್ತಿದ್ರು. ಇದು ಜನಪ್ರಿಯತೆಯನ್ನ ಸಾಧಿಸಿದಂತೆಲ್ಲ ಅದರ ಬೇಡಿಕೆ ಕೂಡ ಎಲ್ಲಾ ಕಡೆ ತೀವ್ರವಾಗಿ ಹೆಚ್ಚುತ್ತೆ. ಯಾವಾಗ ಇದರ ಬೇಡಿಕೆ ಹೆಚ್ಚಾಯಿತು ಆಗ ಪಟೇಲ್ರು ಅಹಮದಾಬಾದ್ನ ಬಳಿ ಸರ್ಜಾಪುರ್ ಎಂಬ ಒಂದು ಸ್ಥಳದಲ್ಲಿ ತಮ್ಮದೇ ಆದಂತಹ ಒಂದು ಸಣ್ಣ ಶೆಡ್ ಅನ್ನ ತೆರೆದು ಅಲ್ಲಿ ಇದರ ತಯಾರಿಕಾ ಘಟಕವನ್ನ ಶುರು ಮಾಡ್ತಾರೆ. ಇದರ ಪ್ರೊಡಕ್ಷನ್ಗಾಗಿ ಅವರು ಸುತ್ತಮುತ್ತ ಇದ್ದಂತ ಜನರನ್ನು ಕೂಡ ಕೆಲಸಕ್ಕೆ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಾವೇ ತಯಾರು ಮಾಡದಂತ ಆ ಒಂದು ಡಿಟರ್ಜೆಂಟ್ ಪೌಡರ್ ನ ಕವರ್ಗೆ ಅವರು ಒಂದು ಪ್ಯಾಕೇಜಿಂಗ್ ಕೂಡ ಶುರು ಮಾಡ್ತಾರೆ. ಇದಕ್ಕೂ ಮೊದಲೇ ನಿರ್ಮಾ ಅಂತ ಅವರು ಹೆಸರಿಟ್ಟಿದ್ರು. ಈಗ ಅದರ ಪ್ಯಾಕ್ ಮೇಲೆ ಒಂದು ಫ್ರಾಕ್ ಅನ್ನು ಧರಿಸಿದಂತ ಒಳ್ಳೆ ಹುಡುಗಿ ಚಿತ್ರವನ್ನು ಕೂಡ ಅವರು ಅಂಟಿಸಿದ್ರು. ಕ್ರಮೇಣ ಈ ನಿರ್ಮಾ ಪೌಡರ್ ಭಾರತದ ನಂಬರ್ 1 ಸೇಲಿಂಗ್ ಸೋಪ್ ಡಿಟರ್ಜೆಂಟ್ ಬ್ರಾಂಡ್ ಆಗಿ ಮುಂದುವರಿಯುತ್ತೆ. ತನ್ನ ಪ್ಯಾಕೇಜ್ ಮೇಲಿದಂತ ನಿರ್ಮಾ ಹುಡುಗಿಯಿಂದಾಗಿ ಅಪಾರ ಜನಮನ್ನಣೆ ಗಳಿಸಿದಂತ ಇದನ್ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡುವಂತ ಉದ್ದೇಶ ಇದರ ಸಂಸ್ಥಾಪಕರಾದಂತ ಪಟೇಲ್ ರವರಿಗೆ ಇತ್ತು. ಈ ಒಂದು ಸಮಯದಲ್ಲಿ ಅಹಮದಾಬಾದ್ ಒಂದರಲ್ಲೇ ಸುಮಾರು 2000ಕ್ಕೂ ಹೆಚ್ಚಿನ ಅಂಗಡಿದಾರರು ಇದ್ರು. ಈ ಎಲ್ಲಾ ರಿಟೇಲ್ ಅಂಗಡಿಗಳಿಗೂ ಕೂಡ ತಮ್ಮ ಬ್ರಾಂಡ್ ರೀಚ್ ಆಗಬೇಕು ಎಂಬ ಬಯಕೆ ಅವರದಾಗಿತ್ತು. ಆದ್ರೆ ಇದು ಹೊಸ ಬ್ರಾಂಡ್ ಆಗಿದ್ರಿಂದ ಅವರಲ್ಲಿ ಬಹುತೇಕ ರಿಟೇಲ್ ಅಂಗಡಿಯವರು ಇದನ್ನ ಖರೀದಿ ಮಾಡಿ ಸೇಲ್ ಮಾಡೋದಕ್ಕೆ ನಿರಾಕರಿಸಿದ್ರು. ಇಲ್ಲೆಲ್ಲ ತಮ್ಮ ಬ್ರಾಂಡ್ ಅತ್ಯುತ್ತಮವಾಗಿ ಸೇಲ್ ಆಗುವಂತೆ ಮಾಡೋದಕ್ಕೆ ಆ ಒಂದು ಸಮಯದಲ್ಲಿ ಈ ಪಟೇಲ್ ರವರು ಒಂದು ಒಳ್ಳೆ ಐಡಿಯಾವನ್ನ ಮಾಡಿದ್ರು. ಅದೇನಪ್ಪಾ ಅಂದ್ರೆ ಕೆಲವು ಲೋಕಲ್ ಮಹಿಳೆಯರನ್ನ ತಮ್ಮ ಸಂಸ್ಥೆಗೆ ಪ್ರಮೋಟರ್ಗಳ ಹಾಗೆ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಇವ್ರಿಗೆ ಇದ್ದಂತ ಕೆಲಸ ಏನು ಅಂದ್ರೆ ಇವರು ಏರಿಯಾದ ಎಲ್ಲಾ ಅಂಗಡಿಗೂ ಕೂಡ ಒಬ್ಬೊಬ್ಬರಾಗೆ ಹೋಗಿ ನಿರ್ಮಾ ಪೌಡರ್ ಇದೆಯಾ ಅಂತ ಅಂಗಡಿಯವರನ್ನ ಕೇಳಿ ಖರೀದಿ ಮಾಡೋದಕ್ಕೆ ಮುಂದಾಗಬೇಕು. ಯಾವಾಗ ಈ ರೀತಿ ಎಲ್ಲಾ ಮಹಿಳೆಯರು ಕೂಡ ಒಬ್ಬೊಬ್ಬರಾಗಿ ಅಂಗಡಿ ಬಳಿ ಹೋಗಿ ನಿರ್ಮಾ ಪೌಡರ್ ಅನ್ನ ಕೇಳೋದಕ್ಕೆ ಶುರು ಮಾಡಿದ್ರು ಆಗ ಅಂಗಡಿಯವರು ಇದಕ್ಕೆ ಬೇಡಿಕೆ ಜಾಸ್ತಿ ಇರೋ ಹಾಗಿದೆ, ಎಲ್ಲಾ ಹೆಂಗಸರು ಕೂಡ ಇದನ್ನ ಕೇಳ್ತಾ ಇದ್ದಾರೆ ಅಂತ ಅದನ್ನ ತಮ್ಮ ಅಂಗಡಿಗೆ ತರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಅವರೆಲ್ಲ ನಿರ್ಮಾ ಬ್ರಾಂಡ್ ಅನ್ನ ತಮ್ಮ ಅಂಗಡಿಗೆ ತಂದು ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಅಹಮದಾಬಾದ್ ತುಂಬಾ ನಿರ್ಮಾ ಬ್ರಾಂಡ್ ಹೆಚ್ಚಾಗಿ ಸೇಲ್ ಆಗೋದಕ್ಕೆ ಶುರುವಾಯಿತು ಹಾಗೂ ಈ ಮೂಲಕ ಅದು ಅಹಮದಾಬಾದ್ನ ನಂಬರ್ 1 ಡಿಟರ್ಜೆಂಟ್ ಬ್ರಾಂಡ್ ಅಂತ ಕರೆಸ್ಕೊಳ್ತು. ಈಗ ಪಟೇಲ್ ರವರಿಗೆ ತಮ್ಮ ಬ್ರಾಂಡ್ ಅನ್ನ
ಅಹಮದಾಬಾದ್ ಮಾತ್ರವಲ್ಲದೆ ಇಡೀ ಗುಜರಾತ್ ತುಂಬಾ ಸೇಲ್ ಆಗುವಂತೆ ಮಾಡುವಂತ ಕನ್ಸಿತ್ತು. ಆದರೆ ಗುಜರಾತ್ನ ಸಾಕಷ್ಟು ಆಧುನಿಕ ಸಿಟಿಗಳಲ್ಲಿ ಶ್ರೀಮಂತರೆಲ್ಲ ಸರ್ಫ್ ಬ್ರಾಂಡ್ ಕಡೆ ಮುಖ ಮಾಡಿದ್ರು. ಗುಜರಾತ್ ಹಾಗೂ ದೇಶದ ಇತರ ಕಡೆ ಹೆಚ್ಚಾಗಿ ಚಾಲ್ತಿಯಲ್ಲಿದ್ದಂತ ಸರ್ಫ್ ಬ್ರಾಂಡ್ ಅನ್ನ ಹಿಂದಿಕ್ಕಿ ಮುನ್ನಡೆಯಬೇಕು ಅಂದ್ರೆ ಈ ಪಟೇಲ್ ರವರಿಗೆ ಇದ್ದಂತ ಏಕೈಕ ಅಸ್ತ್ರ ಅಂದ್ರೆ ಅದು ಅವರು ನಿರ್ಮಾ ಸಂಸ್ಥೆಗೆ ನಿಗದಿ ಮಾಡದಂತ ಸಸ್ತಾ ಬೆಲೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬೆಲೆಯನ್ನ ಹೆಚ್ಚು ಮಾಡೋದು ಬೇಡ ಅಂತ ಅವರು ನಿರ್ಧರಿಸ್ತಾರೆ. ಇದೇ ಕಾರಣಕ್ಕೆ ಅವರು ತಮ್ಮ ಬ್ರಾಂಡ್ ನಲ್ಲಿ ದುಬಾರಿ ಬೆಲೆಯ ಹಾಗೂ ಹೆಚ್ಚಿನ ಸಂಖ್ಯೆಯ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿರಲಿಲ್ಲ. ಅದರಲ್ಲಿ 65% ಇದ್ದದ್ದು ಕೇವಲ ಸೋಡಾದ ಮಾತ್ರ. ಇದು ಆ ಒಂದು ಸಮಯದಲ್ಲಿ ಸುತ್ತಮುತ್ತ ಬಹಳ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಕಲೆಗಳನ್ನ ಇದು ಸುಲಭವಾಗಿ ಹೋಗ್ಲಾಡಿಸುವಂತ ಶಕ್ತಿಯನ್ನ ಹೊಂದಿತ್ತು. ಹಾಗೆ ನೋಡಿದ್ರೆ ಈ ಒಂದು ಕೆಮಿಕಲ್ ಅವತ್ತಿನ ಸರ್ಫ್ ಪ್ಯಾಕೆಟ್ ನಲ್ಲಿ ಕೇವಲ ಅರ್ಧ ಮಾತ್ರ ಇತ್ತು. ಉಳಿದಂತೆ ಸರ್ಫ್ ನಲ್ಲಿ ಇದ್ದದ್ದು ಪರ್ಫ್ಯೂಮ್ ಹಾಗೂ ಇತರ ಕೃತಕ ಬಣ್ಣದ ಕೆಮಿಕಲ್ ಮಾತ್ರ. ಆದ್ರೆ ಅವೆಲ್ಲ ತುಂಬಾ ಬೆಲೆ ಬಾಳುವಂತ ಕೆಮಿಕಲ್ಗಳು. ಹೀಗಾಗಿ ಆ ಯಾವುದನ್ನು ಕೂಡ ತಮ್ಮ ನಿರ್ಮಾ ಪೌಡರ್ಗೆ ಪಟೇಲ್ರು ಬೆರೆಸ್ತಾ ಇರಲಿಲ್ಲ. ಹಾಗಾಗಿ ಅದು ತೆಳು ಹಳದಿ ಬಣ್ಣದ ಕಡಿಮೆ ಬೆಲೆಯ ಪೌಡರ್ ಆಗಿ ಬಜಾರ್ನಲ್ಲಿ ಓಡ್ತಾ ಇತ್ತು. ಅದರ ತಯಾರಿಕೆಗೆ ಅವರು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಇಡ್ಲಿಲ್ಲ ಅಥವಾ ದೊಡ್ಡ ದೊಡ್ಡ ಕಾರ್ಖಾನೆಗಳ ಜೊತೆ ಕೈಯನ್ನ ಜೋಡಿಸಲಿಲ್ಲ. ಬದಲಿಗೆ ತಮ್ಮ ಬಿಸ್ನೆಸ್ ಎಲ್ಲೆಲ್ಲಿ ಓಡ್ತಾ ಇತ್ತೋ ಆ ಒಂದು ಏರಿಯಾದಲ್ಲಿ ಅಥವಾ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಶೆಡ್ಗಳನ್ನ ತೆರೆದು ಅಲ್ಲಿಯೇ ಚಿಕ್ಕದಾಗಿ ತಮ್ಮ ಬ್ರಾಂಡ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಅವರು ಶುರು ಮಾಡಿದ್ರು. ಅದಲ್ಲದೆ ಸರ್ಫ್ ಪೌಡರ್ ಅನ್ನ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಸಾಕಷ್ಟು ಪ್ರಮಾಣದ ವಿದ್ಯುತ್ ಶಕ್ತಿಯನ್ನ ಬಳಸಿ ಉತ್ಪಾದನೆ ಮಾಡಲಾಗ್ತಿತ್ತು. ಇದಕ್ಕೆಲ್ಲ ಸಾಕಷ್ಟು ಖರ್ಚಾಗ್ತಿತ್ತು. ಹಾಗಾಗಿನೇ ಅದರ ಬೆಲೆ ಅವತ್ತಿನ ಕಾಲಕ್ಕೆ ಜಾಸ್ತಿ ಇತ್ತು. ಆದರೆ ಪಟೇಲ್ ರವರು ತಮ್ಮ ಶೆಡ್ಗಳಲ್ಲಿ ಹೆಚ್ಚಾಗಿ ಮಾನವ ಶಕ್ತಿಯ ಮೇಲೆ ಅವಲಂಬಿತರಾಗಿದ್ರು. ಯಾವುದೇ ಆಧುನಿಕ ಉಪಕರಣ ಆಗ್ಲಿ ಅಥವಾ ಸಾಧನಗಳಾಗ್ಲಿ ಹಾಗೂ ವಿದ್ಯುತ್ ಶಕ್ತಿಯ ಬಳಕೆಯಾಗ್ಲಿ ಅಲ್ಲಿರಲಿಲ್ಲ. ಹೀಗಾಗಿ ಅವರಿಗೆ ಸರ್ಕಾರದ ವತಿಯಿಂದ 15% ಎಕ್ಸೈಸ್ ಡ್ಯೂಟಿಯ ರಿಬೇಟ್ ಬೆಲೆ ಕೂಡ ಸಿಕ್ಕಿತ್ತು. ದುಬಾರಿ ಬೆಲೆಯಲ್ಲಿ ತಯಾರಾಗ್ತಿದ್ದಂತ ಪುಡಿ ಅಂತಿಮವಾಗಿ ಗ್ರಾಹಕರ ಕೈ ಸೇರೋದಕ್ಕೆ 4 ಹಂತಗಳನ್ನ ದಾಟಬರ್ಬೇಕಿತ್ತು. ಆದ್ರೆ ನಿರ್ಮಾದ ಕತೆ ಇಷ್ಟು ಸಂಕೀರ್ಣವಾದುದು ಆಗಿರಲಿಲ್ಲ. ಇದು ಕೇವಲ 3 ಹಂತಗಳನ್ನ ದಾಟಿ ಗಿರಾಕಿಗಳ ಕೈಗೆ ಸುಲಭವಾಗಿ ಸಿಕ್ತಿತ್ತು. ಇದರಿಂದಾಗಿ ಇದರ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಇತ್ತು. ಮತ್ತೆ ಇದು ಅತ್ಯಂತ ವೇಗವಾಗಿ ತಯಾರಾಗಿ ಗ್ರಾಹಕರ ಕೈಗೆ ಕ್ಷಿಪ್ರವಾಗಿ ಸಿಗುವಂತ ಬ್ರಾಂಡ್ ಅಂತ ಕೂಡ ಅನ್ಸ್ಕೊಳ್ತು. ಇಷ್ಟೆಲ್ಲ ಕಾರಣಗಳಿಂದಾಗಿ ನಿರ್ಮಾ ತನ್ನ ಬೆಲೆಯನ್ನ ಕಡಿಮೆ ಮಟ್ಟದಲ್ಲಿ ಇಟ್ಕೊಂಡಿತ್ತಲ್ಲದೆ ಹೆಚ್ಚು ಕಾಲ ಒಂದೇ ಮಟ್ಟದ ಬೆಲೆಯನ್ನ ಕಾಯ್ದುಕೊಂಡಿತ್ತು. ಹೀಗಾಗಿ 1975ರ ಹೊತ್ತಿಗೆ ಇಡೀ ಗುಜರಾತ್ ರಾಜ್ಯವನ್ನೇ ಇದು ನಿಧಾನವಾಗಿ ಆವರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಇಲ್ಲಿ ಇದರ ಯಶಸ್ಸಿನ ಹಿಂದೆ ಇದರ ಕಂಟ್ರೋಲ್ಡ್ ಪ್ರೈಸ್, ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಇದರ ಹಂಚಿಕೆಯ ಇನೋವೇಷನ್ಗಳ ಪಾತ್ರ ಅಧಿಕೃತವಾಗಿದೆ. ಯಾವಾಗ ಇದು ಗುಜರಾತ್ನ ತುಂಬಾ ವೈರಲ್ ಆಯ್ತು ಆಗ ಪಟೇಲ್ರಿಗೆ ದೇಶದ ಎಲ್ಲಾ ಕಡೆ ಇದರ ಸೇಲ್ಸ್ ಅನ್ನ ಹೆಚ್ಚು ಮಾಡುವಂತ ಬಯಕೆ ಉಂಟಾಯಿತು. ಇದಕ್ಕಾಗಿ ಅವರು ಮೊದಲ ಬಾರಿಗೆ ಒಂದು ಆಡ್ ಪ್ರಮೋಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಹುಟ್ಕೊಂಡಿದ್ದೆ ಇದರ ವಿಂಟೇಜ್ ಸಾಂಗ್ ಆದಂತ ನಿರ್ಮಾ ಹಾಡು. 1975ರ ಹೊತ್ತಿಗೆ ದೇಶದ ಆಲ್ ಇಂಡಿಯಾ ರೇಡಿಯೋದಲ್ಲಿ ನಿರ್ಮಾದ ಜಾಹೀರಾತಿನ ಸುಪ್ರಸಿದ್ಧ ಹಾಡು ಮೊದಲ ಬಾರಿಗೆ ಪ್ರಸಾರವಾಯಿತು. ಆಗಿನ ಜನರು ಹೆಚ್ಚು ನೊರೆ ಬರುವಂತ ಯಾವುದೇ ಡಿಟರ್ಜೆಂಟ್ ಪೌಡರ್ ಅನ್ನ ಅತ್ಯುತ್ತಮ ಅಂತ ಭಾವಿಸ್ತಿದ್ರು. ಈ ನಿರ್ಮಾ ಸೋಪ್ ಪೌಡರ್ ಹೆಚ್ಚು ನೊರೆಯನ್ನ ಉತ್ಪಾದಿಸ್ತಿತ್ತು. ಹೀಗಾಗಿ ಇದರ ಹಾಡ್ನಲ್ಲಿ ತೋಡಾ ಸಾ ಪೌಡರ್ ಔರ್ ಜಾಗ್ ದೇರ್ ಸಾರಾ ಎಂಬ ಸಾಲು ಸೇರ್ಪಡೆಗೊಂಡಿದ್ದು ಹಾಗೂ ಚಂದ್ರನ ವರ್ಣದಂತೆ ಶ್ವೇತ ಮತ್ತು ಶುಭ್ರವಾದಂತ ಬಿಳಿ ಬಣ್ಣವನ್ನ ನಿರ್ಮಾ ನಿಮ್ಮ ಬಟ್ಟೆಗಳಿಗೆ ಕೊಡುತ್ತೆ ಅನ್ನುವಂತ ಇದರ ಜಾಹೀರಾತಿನ ಹಾಡಿನ ಸಾಲುಗಳು ಅವತ್ತಿನ ಜನಮಾನಸವನ್ನ ಇನ್ನಿಲ್ಲದ ಹಾಗೆ ಆಕರ್ಷಿಸಿದ್ವು. ಮುಂದೆ 1982ರಲ್ಲಿ ಇದರ ಮೊದಲ ಟಿವಿ ಜಾಹೀರಾತು ತನ್ನ ಐಕಾನಿಕ್ ಜಿಂಗಲ್ ಹಾಡ್ನೊಂದಿಗೆ ಪ್ರಸಾರವಾಗುತ್ತೆ. ಈ ಮೂಲಕ ಮೊದಲ ಬಾರಿಗೆ ಈ ಒಂದು ಬ್ರಾಂಡ್ನ ಲೋಗೋ ರೀತಿ ಇದ್ದಂತ ಬಿಳಿ ಫ್ರಾಕನ್ನ ಧರಿಸಿ ಡ್ಯಾನ್ಸ್ ಮಾಡುವಂತ ಆ ಹುಡುಗಿಯ ಚಿತ್ರ ಕೂಡ ದೇಶಾದ್ಯಂತ ವೈರಲ್ ಆಗುತ್ತೆ. ಈ ರೀತಿ 1975ರಲ್ಲಿ 12% ಮಾರ್ಕೆಟ್ ಶೇರ್ ಹೊಂದಿದಂತ ನಿರ್ಮಾ 1985ರ ಹೊತ್ತಿಗೆ ಏಕಾಏಕಿ 60% ಸ್ಥಾನವನ್ನು ಪಡೆದು ಮುನ್ನುಗ್ಗುತ್ತೆ. ಈ ಹೊತ್ತಿಗಾಗಲೇ ನಿರ್ಮಾ ಸಂಸ್ಥೆ ದೇಶದ ಡಿಟರ್ಜೆಂಟ್ ಕಿಂಗ್ ಅಂತಾನೆ ಹೆಸರಾಗಿತ್ತು. ಯಾವ ಉದ್ಯಮವನ್ನ ಸೈಡ್ ಬಿಸ್ನೆಸ್ ಆಗಿ ಪಟೇಲ್ರು ಶುರು ಮಾಡೋದಕ್ಕೆ ಅವತ್ತು ನಿರ್ಧಾರ ಮಾಡಿದ್ರು ಅದು ಇವತ್ತು ಇಡೀ ದೇಶದ ಸೋಪ್ ಡಿಟರ್ಜೆಂಟ್ ಪೌಡರ್ ಅನ್ನೇ ಆವರಿಸಿಕೊಂಡು ರಾಜನ ಸ್ಥಾನವನ್ನ ಅಲಂಕರಿಸಿತ್ತು. ಆದ್ರೆ ದುರಾದೃಷ್ಟವಶಾತ್ ಇದರ ಸಕ್ಸಸ್ ಮುಂದಿನ ಹೆಚ್ಚು ಸಮಯ ಸ್ಥಿರವಾಗಿ ಉಳಿಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಆಗ ಬಹುತೇಕ ಲೋ ಕ್ಲಾಸ್ ಹಾಗೂ ಮಿಡಲ್ ಕ್ಲಾಸ್ ಜನರು ಕೂಡ ಈ ನಿರ್ಮಾ ಬ್ರಾಂಡ್ ಅನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಯಾವಾಗ ಇದರ ಪ್ರಾಮುಖ್ಯತೆ ಮತ್ತು ಬೇಡಿಕೆ ಹೆಚ್ಚಾಯ್ತೋ ನಿಧಾನವಾಗಿ ಶ್ರೀಮಂತರು ಕೂಡ ನಿರ್ಮಾ ಬ್ರಾಂಡ್ ಅನ್ನು ಬಳಸೋದಕ್ಕೆ ಶುರು ಮಾಡ್ತಾರೆ. ಕಸ್ಟಮರ್ ಬೇಡಿಕೆಯನ್ನು ಗಮನಿಸಿದಂತ ನಿರ್ಮಾ ಸಂಸ್ಥೆಯವರು ಡಿಟರ್ಜೆಂಟ್ ಜೊತೆ ರಿನ್ ಬಾರ್ಗೆ ಸ್ಪರ್ಧೆ ಕೊಡುವಂತ ಸಲುವಾಗಿ ನಿರ್ಮಾ ಬಾರ್ ಸೋಪ್ ಅನ್ನು ಕೂಡ ಮಾರುಕಟ್ಟೆಗೆ ತಯಾರಿಸಿ ಹೊರತಂದ್ರು. ಇದು ನೇರವಾಗಿ ಅವತ್ತಿನ ಕಾಲಕ್ಕೆ ಸೋಪ್ಗಳಲ್ಲಿ ಪ್ರಮುಖವಾಗಿದ್ದಂತ HLL ಸಂಸ್ಥೆಯ ರಿನ್ನಿಗೆ ನೇರವಾಗಿ ಟಕ್ಕರನ್ನ ಕೊಟ್ಟಿತ್ತು. ಇದನ್ನ ಇದೇ ರೀತಿ ಬಿಟ್ರೆ ತಮ್ಮ ಬುಡಕ್ಕೆ ಬರುತ್ತೆ ಅನ್ನೋದ್ರ ಭಯ ಆಗ HLL ಸಂಸ್ಥೆಗೆ ಇತ್ತು. ಆಗ ಅವರು ಈ ನಿರ್ಮಾ ಸಂಸ್ಥೆ ಬೇಡಿಕೆಯನ್ನ ಕುಗ್ಗಿಸುವಂತ ಸಲುವಾಗಿನೇ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಅದ್ರ ಹೆಸರೇ ಸ್ಟಿಂಗ್. ಈ ಒಂದು ಕಾರ್ಯಾಚರಣೆ ಅತ್ಯಂತ ರಹಸ್ಯಮಯವಾಗಿ ನಡೆದಿತ್ತು. ಇಲ್ಲಿ ನಿರ್ಮಾ ಬ್ರಾಂಡ್ನ ಪ್ರಾಮುಖ್ಯತೆಯನ್ನ ಕುಗ್ಗಿಸುವಂತ ಮೊದಲು ಅದರ ಸಂಪೂರ್ಣವಾದಂತ ಬಿಸ್ನೆಸ್ ಸ್ಟಡಿಯನ್ನ ಮಾಡೋ ಅವಶ್ಯಕತೆ ಇತ್ತು. ಆದ್ರೆ ಈ ಎಲ್ಲ ಸ್ಟಡಿಯ ನಂತರ ಕೂಡ ಈ ನಿರ್ಮಾ ಸಂಸ್ಥೆಯನ್ನ ನೆಲ ಕಚ್ಚುವಂತೆ ಮಾಡೋದು ಅಷ್ಟೇನು ಸುಲಭದ ಮಾತಾಗಿರ್ಲಿಲ್ಲ. ಯಾಕೆಂದ್ರೆ ದೇಶದ ಎಲ್ಲಾ ವರ್ಗದವರು ಕೂಡ ನಿರ್ಮಾದ ಹಿಂದೆ ಬಿದ್ದಿದ್ರು. ಈಗ ಈ HLLಗೆ ಉಳಿದಿದಂತ ಏಕೈಕ ದಾರಿ ಅಂದ್ರೆ ಅದು ತನ್ನ ಸರ್ಫ್ ಡಿಟರ್ಜೆಂಟ್ ಬೆಲೆಯನ್ನ ನಿರ್ಮಾದ ರೀತಿ ಇಳಿಕೆಯನ್ನ ಮಾಡೋದು. ಆದ್ರೆ ಆ ರೀತಿ ಮಾಡಿದ್ರೆ ಅದರ ಬೆಲೆಗಿಂತನೂ ಕೂಡ ಉತ್ಪಾದನಾ ವೆಚ್ಚನೇ ಜಾಸ್ತಿ ಆಗುತ್ತೆ.
ಆಗ ಬಜಾರ್ನಲ್ಲಿ ಇವರು ನಷ್ಟಕ್ಕೆ ಈಡಾಗುವಂತ ಸಾಧ್ಯತೆ ದಟ್ಟವಾಗಿತ್ತು. ಈಗ HLL ಸಂಸ್ಥೆಯವರು ನಿರ್ಮಾದ ಕುರಿತಂತೆ ಇನ್ನಷ್ಟು ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಅವರು ಈ ನಿರ್ಮಾ ಪೌಡರ್ ಇಂದ ಆಗುವಂತ ಅನಾನುಕೂಲತೆಗಳನ್ನ ಪಟ್ಟಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದೇನಪ್ಪಾ ಅಂದ್ರೆ ಇದರಿಂದ ತೊಳೆಯಲ್ಪಟ್ಟಂತ ಬಟ್ಟೆಗಳಿಗೆ ಯಾವುದೇ ರೀತಿಯ ಸುಗಂಧ ಆಗ್ಲಿ ಇರ್ತಾ ಇರ್ಲಿಲ್ಲ. ಕಾರಣ ಯಾವುದೇ ಆಧುನಿಕ ಕಲರ್ ಹಾಗೂ ಪರ್ಫ್ಯೂಮ್ ಮಿಕ್ಸ್ ಅನ್ನ ಮಾಡದೇ ಇರೋದ್ರಿಂದ ನಿರ್ಮಾದಿಂದ ಸ್ವಚ್ಛಗೊಂಡಂತ ಬಟ್ಟೆಗಳಿಗೆ ಆಕರ್ಷಕವಾದಂತಹ ವಾಸನೆ ಇರಲಿಲ್ಲ. ಅದಲ್ಲದೆ ಇದರ ಪೌಡರ್ ನೀರಲ್ಲಿ ಸರಿಯಾಗಿ ಬೆರೀತಾ ಇರಲಿಲ್ಲ. ಇದರಿಂದ ಇದನ್ನ ಬರಿಗೈಲಿ ಬಳಸೋರ ಕೈಯಲ್ಲಿ ಗಾಯ ಹಾಗೂ ಬ್ಲಿಸ್ಟರ್ ಇಳೋದನ್ನ ಅವರು ತಮ್ಮ ರಿಸರ್ಚ್ ನಿಂದ ಕಂಡುಕೊಂಡ್ರು. ಅದಲ್ಲದೆ ಇದರಿಂದ ವಾಶ್ ಆದಂತ ಬಟ್ಟೆಗಳು ನುಣುಪಾಗಿ ಇರ್ತಾ ಇರಲಿಲ್ಲ. ಇಷ್ಟೆಲ್ಲ ಪ್ರತಿಕೂಲತೆಗಳನ್ನ ಪಟ್ಟಿ ಮಾಡಿದ ನಂತರ ಇವುಗಳನ್ನ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡು HLL ಸಂಸ್ಥೆಯವರು ತಮ್ಮ ಡಿಟರ್ಜೆಂಟ್ ಪೌಡರ್ಗಳಲ್ಲಿ ಆಕರ್ಷಕವಾದಂತಹ ಸುಗಂಧದ ದ್ರವ್ಯವನ್ನು ಬೆರೆಸೋದ್ರ ಜೊತೆಗೆ ಇದನ್ನ ಬಳಕೆ ಮಾಡೋರ ಕೈಗೆ ಯಾವುದೇ ರೀತಿಯ ಹಾನಿ ಆಗದ ಹಾಗೆ ನುಣುಪಾದಂತ ಕೆಮಿಕಲ್ ಅನ್ನ ಸೇರಿಸಿದ್ರು. ಹಾಗೂ ನೀರಿನೊಳಗೆ ಹಾಕಿದ ತಕ್ಷಣ ಇದು ಸುಲಭವಾಗಿ ಡಿಸಾಲ್ವ್ ಆಗುವಂತೆ ಇದನ್ನ ಅಭಿವೃದ್ಧಿ ಮಾಡಲಾಯಿತು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಇದರ ಬೆಲೆ ಹೆಚ್ಚಾಗದ ಹಾಗೆ ಅವರು ಜಾಗೃತೆಯನ್ನ ವಹಿಸಿದ್ರು. ಇದರ ಮುಖ್ಯ ಮಿಶ್ರಣದ ಇಂಗ್ರೀಡಿಯೆಂಟ್ ಆದಂತ ಉಪ್ಪನ್ನ ಬಳಸಲಾಗ್ತಿತ್ತು. ಯಾವಾಗ ತಮ್ಮ ಪೌಡರ್ಗೆ ಉಪ್ಪು ಬೇಕಾಯಿತೋ ಆವಾಗ HLL ಸಂಸ್ಥೆಯವರು ಗುಜರಾತ್ನಲ್ಲಿ ಇದ್ದಂತ ಕೆಲವು ಸಾಲ್ಟ್ ಮೈನಿಂಗ್ ಕಾರ್ಖಾನೆಗಳ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಪೈಪ್ಲೈನ್ ಮೂಲಕ ಉಪ್ಪನ್ನ ತಮ್ಮ ಕಾರ್ಖಾನೆಗಳಿಗೆ ರವಾನೆ ಮಾಡಿಕೊಂಡ್ರು. ಹಾಗೂ ಕಡಿಮೆ ಬೆಲೆಯ ಮಿಶ್ರಣಗಳನ್ನ ಹಾಗೂ ಇತರ ಕೆಮಿಕಲ್ ವಸ್ತುಗಳನ್ನ ಹಾಗೂ ದ್ರಾವಕಗಳನ್ನು ಕೂಡ ತಮ್ಮ ಪೌಡರ್ಗೆ ಮಿತವಾಗಿ ಬಳಸಿ ಹೊಸ ಬ್ರ್ಯಾಂಡ್ ಅನ್ನ ಹೊರತಂದ್ರು. ಇಷ್ಟೆಲ್ಲ ಪ್ರಯತ್ನಗಳ ಮೂಲಕ 1990ರ ದಶಕದ ಆರಂಭದಲ್ಲಿ ದೇಶದ ಮಾರುಕಟ್ಟೆಗೆ ಲಗ್ಗೆಟ್ಟಂತ ಆ ಒಂದು ಬ್ರಾಂಡ್ನ ಹೆಸರೇ ವೀಲ್. ಇದು ಸಾಕಷ್ಟು ವಿಧದಲ್ಲಿ ನಿರ್ಮಾಗಿಂದನೂ ಕೂಡ ಉತ್ತಮ ಗುಣಮಟ್ಟತೆಯನ್ನ ಹೊಂದಿತ್ತು. ಆದ್ರೆ ಬೆಲೆ ಮಾತ್ರ ನಿರ್ಮಾಗಿಂತ ಸ್ವಲ್ಪ ಜಾಸ್ತಿ ಇತ್ತು. ಆದರೆ ಇತರ ವಿಷಯಗಳಲ್ಲಿ ನಿರ್ಮಾಗಿಂತನೂ ಕೂಡ ಬೆಟರ್ ಆಗಿದಂತ ಇದು ಕ್ರಮೇಣ ದೇಶದ 2ನೇ ಅತಿ ದೊಡ್ಡ ಡಿಟರ್ಜೆಂಟ್ ಪೌಡರ್ ಎಂಬ ಖ್ಯಾತಿಯನ್ನ ಪಡೆಯಿತು. ಇದನ್ನ ದೇಶದ ಎಲ್ಲಾ ಕಡೆ ಪ್ರಚಾರ ಮಾಡುವಂತ ಸಲುವಾಗಿ ಇದರ ಜಾಹೀರಾತಿನ ಆಂದೋಲನಗಳನ್ನ ಅತ್ಯಂತ ಆಕರ್ಷಣೀಯವಾಗಿ ಪ್ರಸಾರ ಮಾಡಲಾಯಿತು. ಹಾಗೂ ನೇರವಾಗಿ ತಮ್ಮ ಜಾಹೀರಾತುಗಳಲ್ಲಿ ನಿರ್ಮಾ ಸಂಸ್ಥೆಯ ಒರಟುತನ ಹಾಗೂ ಅದರ ಪೌಡರ್ ಸಾಕಷ್ಟು ಮಹಿಳೆಯರ ಕೈಗಳನ್ನ ಒರಟು ಮಾಡ್ತಾ ಇದ್ದಂತ ಸಂಗತಿಯನ್ನು ಕೂಡ ಲೇವಡಿ ಮಾಡಿ ತೋರಿಸಲಾಯಿತು. ಇದೇ ತರಹದ ಸ್ಟ್ರಾಟಜಿಯನ್ನ ಸರ್ಫ್ ಸಂಸ್ಥೆಯವರು ಕೂಡ ಬಳಸಿಕೊಂಡು ತಮ್ಮ ಬ್ರಾಂಡ್ ಅನ್ನ ಹೊಸ ರೀತಿಯಲ್ಲಿ ಹೊರತರ್ತಾರೆ. ಇವರು ಕೂಡ ಜಾಹೀರಾತಿನ ಆಂದೋಲನಗಳನ್ನ ತುಂಬಾ ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ರು. ತಮ್ಮ ಒಂದು ಜಾಹೀರಾತಲ್ಲಿ ನಿರ್ಮಾ ಬ್ರಾಂಡ್ ಅನ್ನ ಮೂದಲಿಸುವಂತ ರೀತಿಯಲ್ಲಿ ಸಸ್ತಾ ಮಾಲನ ಖರೀದಿ ಮಾಡಬೇಡಿ, ಸಸ್ತಾ ಮಾಲನ ಖರೀದಿ ಮಾಡಿದ್ರೆ ನಿಮ್ಗೆ ಸಸ್ತಾ ಗುಣಮಟ್ಟನೆ ಸಿಗುತ್ತೆ, ಅದರಿಂದ ನಮ್ಮ ಸಂಸ್ಥೆ ಬ್ರಾಂಡ್ ಅನ್ನ ಖರೀದಿ ಮಾಡಿ ಅಂತ ಮಹಿಳೆಯರಿಗೆ ಎಚ್ಚರಿಸುವಂತ ರೀತಿಯಲ್ಲಿ ತೋರಿಸಿದ್ರು. ಇದು ಆಗ ಎಲ್ಲಾ ಕಡೆ ವೈರಲ್ ಆಗಿ ಜನ ನಿಧಾನವಾಗಿ ನಿರ್ಮಾದಿಂದ ವೀಲ್ ಹಾಗೂ ಸರ್ಫ್ ಕಡೆಗೆ ಮುಖವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅದಲ್ಲದೆ ತಮ್ಮ ಜಾಹೀರಾತಿನ ದೃಶ್ಯಾವಳಿಗಳಲ್ಲಿ ಹಳದಿ ವರ್ಣದ ನಿರ್ಮಾ ಪೌಡರ್ ಹಾಗೂ ನೀಲಿ ಬಣ್ಣದ ಸರ್ಫ್ ಪೌಡರ್ ಇವೆರಡರ ನಡುವಿನ ಗಾಢ ವ್ಯತ್ಯಾಸವನ್ನ ತೋರಿಸ್ತಾ ಹಳದಿ ವರ್ಣದ ಪುಡಿಯನ್ನ ತುಂಬಾ ಕಳಪೆ ಬೆಲೆ ಹಾಗೂ ಕಳಪೆ ಗುಣಮಟ್ಟದ ಪೌಡರ್ ಅಂತ ಬಿಂಬಿಸಲಾಗಿತ್ತು. ಇಲ್ಲಿ ನಿರ್ಮಾ ಸಂಸ್ಥೆಯನ್ನ ತುಳಿಯೋದಕ್ಕೆ HLL ಅನುಸರಿಸಿದಂತ ಮಾರ್ಗಗಳೆಲ್ಲ ಅತ್ಯಂತ ಪ್ರಭಾವಶಾಲಿಯಾಗಿದ್ವು. ಅವೆಲ್ಲ ನಿಜಕ್ಕೂ ಕೂಡ ನಿರ್ಮಾದ ಬೇಡಿಕೆಯನ್ನು ಕುಗ್ಗಿಸುವಲ್ಲಿ ಯಶಸ್ವಿ ಕೂಡ ಆದವು. ಈ ಒಂದು ಕಾರಣದಿಂದ ಆಗ ಬಜಾರ್ನಲ್ಲಿ ಸರ್ಫ್ ಹಾಗೂ ಇತರ ಬ್ರಾಂಡ್ಗಳ ಬೇಡಿಕೆ 11ರಿಂದ 24%ಗೆ ಏರಿಕೆಯನ್ನು ಕಂಡ್ರೆ ಇದೇ ವಲಯದಲ್ಲಿ 60% ಇದ್ದಂತ ನಿರ್ಮಾದ ಬೇಡಿಕೆ ಸೀದಾ 50%ಗೆ ಕುಸಿತಿತ್ತು. ಆಗ ಇವರಷ್ಟೇ ಅಲ್ಲದೆ ಘಡಿ ಡಿಟರ್ಜೆಂಟ್ ಪೌಡರ್ ಕೂಡ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿತ್ತು. ಈ ಘಡಿ ಬ್ರಾಂಡ್ ಕೂಡ ಎಲ್ಲಾ ರೀತಿಯಲ್ಲೂ ನಿರ್ಮಾಗಿಂತನೂ ಅತ್ಯುತ್ತಮ ಕ್ವಾಲಿಟಿಯನ್ನ ಹೊಂದಿತ್ತು. ಆದ್ರೆ ಇದರ ಬೆಲೆ ನಿರ್ಮಾಗಿಂತನೂ ಸ್ವಲ್ಪ ಜಾಸ್ತಿ ಇತ್ತು. ಯಾವಾಗ ಇದು ಉತ್ತಮ ಪ್ರಾಡಕ್ಟ್ ಅಂತ ಜನರಿಗೆ ಮನವರಿಕೆ ಆಯಿತೋ ಆಗ ಜನ ಕೂಡ ನಿರ್ಮಾದಿಂದ ಗಡಿ ಕಡೆ ವಾಲಿದ್ರು. ಆಗ ಮಾಡದಂತ ಒಂದು ಸರ್ವೆಯಲ್ಲಿ ಈ ನಿರ್ಮಾ ಸಂಸ್ಥೆ ನಿರೀಕ್ಷೆ ಕೂಡ ಮಾಡದಂತ ನಿರಾಶಾದಾಯಕ ಅಭಿಪ್ರಾಯಗಳು ಕೇಳಿಬಂದಿದ್ವು. ಉದಾಹರಣೆಗೆ ನಿರ್ಮಾವನ್ನ ಬಳಸುವಂತ ಅನೇಕರು ಅದರ ಬಗ್ಗೆ ಉತ್ತಮವಾದಂತ ಅಭಿಪ್ರಾಯವನ್ನ ಹೊಂದಿರಲಿಲ್ಲ. ಆ ಒಂದು ಬ್ರಾಂಡ್ ಬಗ್ಗೆ ಅದನ್ನು ಬಳಸುವಂತ ಬಹುತೇಕರಲ್ಲಿ ಅತ್ಯಂತ ಸಂಕುಚಿತವಾದಂತ ಅಭಿಪ್ರಾಯ ಸೃಷ್ಟಿಯಾಗಿತ್ತು. ಇದಕ್ಕೆ ಕಾರಣ ಮಾರುಕಟ್ಟೆಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಸರ್ಫ್ ಹಾಗೂ ಮೊದಲಾದಂತ ಉನ್ನತ ಗುಣಮಟ್ಟದ ಬ್ರಾಂಡ್ಗಳ ಅಸ್ತಿತ್ವ. ಇತರೆ ಬ್ರಾಂಡ್ಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೆ ವಿಧಿಯಿಲ್ಲದೆ ನಾವು ನಿರ್ಮಾವನ್ನ ಬಳಸ್ತಿದ್ದೇವೆ ಅಂತ ಎಷ್ಟೋ ಜನ ಸಾರ್ವಜನಿಕವಾಗಿ ತಾವು ನಿರ್ಮಾ ಬಳಕೆದಾರರು ಅಂತ ಹೇಳ್ಕೊಳ್ಳಲು ಕೂಡ ಸಂಕೋಚ ಪಡುವಂತ ಸಂಗತಿ ಆ ಒಂದು ಸರ್ವೆಯಿಂದ ಗೊತ್ತಾಗುತ್ತೆ. ಇಲ್ಲಿ ನಿರ್ಮಾ ಒಂದು ಕಳಪೆ ಬೆಲೆಯ ಹಾಗೂ ಕಳಪೆ ಗುಣಮಟ್ಟದ ಸಸ್ತಾ ಬ್ರಾಂಡ್ ಎಂಬ ಕುಖ್ಯಾತಿಯನ್ನ ಪಡೆದಿತ್ತು. ಇದನ್ನ ಹೋಗ್ಲಾಡಿಸಿ ಇದು ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಅನ್ನುವಂತಹ ಬ್ರಾಂಡ್ ಅಂತ ಜನರಿಗೆ ತಿಳಿಸ್ಕೊಡೋದಕ್ಕೆ ಅದು ಹೊಸದೇ ರೀತಿಯಲ್ಲಿ ಎಂಟ್ರಿ ಕೊಡುವಂತ ಅಗತ್ಯ ಇತ್ತು. ಆದ್ರೆ ನಿರ್ಮಾ ತನ್ನ ಇಮೇಜ್ ಅನ್ನ ಸರಿ ಮಾಡುವ ಬಗ್ಗೆ ಗಮನವನ್ನು ಹರಿಸುವ ಬದಲು ಅದು ತನ್ನ ಕೋರ್ ಉತ್ಪನ್ನದ ಕಡೆಗೆ ಫೋಕಸ್ ಮಾಡುವಂತ ಬದಲಿಗೆ ಸರ್ಫ್ ಸಂಸ್ಥೆಗೆ ಸ್ಪರ್ಧೆ ನೀಡುವಂತ ಸಲುವಾಗಿ ಪ್ರೀಮಿಯಂ ಡಿಟರ್ಜೆಂಟ್ ಮಾರ್ಕೆಟ್ಗೆ ಲಗ್ಗೆ ಇಡುತ್ತೆ. ಈ ಒಂದು ನಿರ್ಧಾರದಿಂದ ಅದರ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ವಿನಃ ಅದರಿಂದ ಯಾವುದೇ ಬಗೆಯ ಸುಧಾರಣೆ ಆಗಲಿಲ್ಲ. ಮಾರುಕಟ್ಟೆಯಲ್ಲಿ ಅದಾಗಲೇ 90ರ ದಶಕದ ನಡುಮಧ್ಯ ಸರ್ಫ್ ಹಾಗೂ ಏರಿಯಲ್ಗಳು ಆಧಿಪತ್ಯವನ್ನ ಸಾಧಿಸಿದ್ವು. ಹೀಗಾಗಿ ಜನ ಅದರ ಮೇಲೆ ಹೊಸದಾಗಿ ಯಾವುದೇ ರೀತಿಯ ಆಸಕ್ತಿಯನ್ನ ತೋರಿಸಲಿಲ್ಲ. ಅವರು ಈ ಸಲ ಕೂಡ ಅದನ್ನ ಒಂದು ಕಳಪೆ ಗುಣಮಟ್ಟದ ಬ್ರಾಂಡ್ ಅಂತಾನೆ ಭಾವಿಸಿ ಅದನ್ನ ನಿರಾಕರಿಸೋದಕ್ಕೆ ಶುರು ಮಾಡಿದ್ರು. ಈ ಮೂಲಕ ಕೆಲವೇ ಸಮಯದಲ್ಲಿ ನಿರ್ಮಾ ಬ್ಲೂ ಪ್ರಾಡಕ್ಟ್ ಜನರನ್ನ ಸೆಳೆಯುವಲ್ಲಿ ಮತ್ತೊಮ್ಮೆ ಇಲ್ಲಿ ವಿಫಲವಾಗುತ್ತೆ.
ಅದಲ್ಲದೆ ಈ ನಿರ್ಮಾ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ತಂದಿತ್ತು. ಉದಾಹರಣೆಗೆ ನಿರ್ಮಾ ಸೋಪ್, ನಿರ್ಮಾ ಶಾಂಪೂ, ನಿರ್ಮಾ ಹೇರ್ ಆಯಿಲ್ ಹಾಗೂ ನಿರ್ಮಾ ಟೂತ್ ಪೇಸ್ಟ್. ನಿರ್ಮಾದ ಬೇಡಿಕೆನ ಸ್ಥಿರವಾಗಿಸೋದಕ್ಕೆ ಅವರು ಈ ಎಲ್ಲಾ ಪ್ರಾಡಕ್ಟ್ಗಳನ್ನು ಕೂಡ ಮಾರ್ಕೆಟ್ಗೆ ತಂದಿದ್ರು. ಆದ್ರೆ ಅವರ ಉದ್ದೇಶ ಈಡೇರದೆ ಅವರು ಅನ್ಕೊಂಡಿದ್ದೆಲ್ಲ ವಿರುದ್ಧವಾಗಿನೇ ಅಲ್ಲಿ ನಡೀತು. ಜನ ಈ ಮೊದಲು ನಿರ್ಮಾವನ್ನ ಡಿಟರ್ಜೆಂಟ್ ರೂಪದಲ್ಲಿ ಮಾತ್ರ ಇಷ್ಟಪಟ್ಟಿದ್ರು. ಹೀಗಾಗಿ ಅದರ ಇತರೆ ಯಾವುದೇ ಪ್ರಾಡಕ್ಟ್ ಕಡೆ ಗಮನವನ್ನ ಕೊಡ್ಲಿಲ್ಲ. ಹಾಗೂ ನಿರ್ಮಾ ಅಂದ್ರೆ ಅದು ಕಡಿಮೆ ದರ್ಜೆಯ ಹಾಗೂ ಕಡಿಮೆ ಬೆಲೆಯ ಮತ್ತು ಕಡಿಮೆ ಗುಣಮಟ್ಟದ ಪ್ರಾಡಕ್ಟ್ ಅನ್ನುವಂತ ಭಾವನೆ ಜನರಲ್ಲಿ ಹಾಗೇನೆ ಉಳಿದಿತ್ತು. ಇದರಿಂದಾಗಿ ದಿನೇ ದಿನೇ ನಿರ್ಮಾ ತನ್ನ ಬೇಡಿಕೆ ಹಾಗೂ ಗ್ರಾಹಕರನ್ನ ತಲುಪುವಲ್ಲಿ ಪಾತಾಳವನ್ನ ಕಾಣ್ತೆ ವಿನಃ ಅದು ಯಾವತ್ತೂ ಕೂಡ ಉನ್ನತಿಯನ್ನ ಕಾಣಲೇ ಇಲ್ಲ. 2017ರ ಹೊತ್ತಿಗೆ ಅದರ ಮಾರ್ಕೆಟ್ ಶೇರ್ 60% -4% ಕುಸಿತಿತ್ತು. ಈ ಒಂದು ಸಮಯದಲ್ಲಿ ಇದರ ಹೊಸ ಬ್ರಾಂಡ್ ಆದಂತ ನಿರ್ಮಾ ಅಡ್ವಾನ್ಸ್ಡ್ ಎಂಬ ಪ್ಯಾಕೆಟ್ ಅನ್ನ ಅವರು ಹೊರತಂದು ಇದರ ಆಡ್ ಕ್ಯಾಂಪೇನಿಂಗ್ಗೆ ಬಾಲಿವುಡ್ ನ ನಟರಾದಂತ ಹೃತಿಕ್ ರೋಷನ್ ರವರ ಮೂಲಕ ಮಾತನಾಡಿಸಿದ್ರು. ಆದರೆ ಇದು ಕೂಡ ಜನರನ್ನ ತಲುಪುವಲ್ಲಿ ವಿಫಲವಾಯಿತು. ಅಂತಿಮವಾಗಿ ಈ ಒಂದು ಕ್ಷೇತ್ರದಲ್ಲಿ ಅದು ಇತರ ಸಂಸ್ಥೆಗಳ ವಿರುದ್ಧ ಹೋರಾಟ ನಡೆಸಲಾರದೆ ಸಂಪೂರ್ಣವಾಗಿ ನಿರ್ನಾಮನೆಯಾಗಿ ಹೋಯಿತು. ಇವತ್ತು ಅದು ಸಿಮೆಂಟ್, ಶಿಕ್ಷಣ ಹಾಗೂ ಇತರ ವಲಯಗಳಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದೆಯಾದರೂ ಸೋಪ್ ಡಿಟರ್ಜೆಂಟ್ ಕ್ಷೇತ್ರದಲ್ಲಿ ಅದರ ಅಸ್ತಿತ್ವ ಮರೆಯಾಗಿದೆ. ತಾನು ಸದಾ ನಂಬರ್ 1 ಆಗಿರಬೇಕು ಅಂತ ಅದು ನಡೆಸಂತ ಪ್ರಯತ್ನಗಳಲ್ಲಿ ಅದು ತನ್ನ ಕೊನೆಯ ದಿನಗಳಲ್ಲಿ ಯಾವುದರಲ್ಲೂ ಕೂಡ ಯಶಸ್ಸನ್ನ ಕಂಡಿಲ್ಲ. ವೀಕ್ಷಕರೇ, ಇಲ್ಲಿ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ನಂಬರ್ 1 ಸಾಧಿಸೋದು ಹಾಗೂ ನಂಬರ್ 1 ಆಗಿನೇ ಉಳಿದು ಹೋಗೋದು ಇವೆರಡೂ ಕೂಡ ಬೇರೆ ಬೇರೆ ವಿಷಯಗಳು. ಯಾವುದೇ ಒಂದು ಸಂಸ್ಥೆಗೆ ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಾಗದೆ ಹೋದಲ್ಲಿ ಅದು ಹೆಚ್ಚು ಕಾಲ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಿರ್ಮಾ ಸಂಸ್ಥೆಯ ಈ ಒಂದು ಏರಿಳಿತವೇ ಜ್ವಲಂತ ಸಾಕ್ಷಿ. ವೀಕ್ಷಕರೇ, ಇದಿಷ್ಟು ನಿರ್ಮಾ ಸಂಸ್ಥೆ ಒಂದು ಕಾಲದಲ್ಲಿ ರಾಜನಂತೆ ಮೆರೆದು ತನ್ನ ಅವನತಿಯನ್ನ ಹೇಗೆ ಕಾಣ್ತು ಅನ್ನೋದ್ರ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.